ಸ್ನೇಹಿತರೆ, ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಒಂದು ವಿಶೇಷ ವಿಡಿಯೋಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದ ವಿಶೇಷ ಏನಂದರೆ, ಬರ ಪರಿಹಾರದ ಹಣಕ್ಕೋಸ್ಕರ ಕಾಯ್ತಿರ್ತಕ್ಕಂಥ ರೈತರುಗಳಿಗೆ ಈ ದಿನ ಒಂದು ಗುಡ್ ನ್ಯೂಸ್ ಇದೆ ಸ್ನೇಹಿತರೆ. ನಾನು ಮುಂದೆ ನಮಗೆ ಬರ ಪರಿಹಾರ ಬಂದಿರೋದ್ರ ಬಗ್ಗೆ ಲೈವ್ ಆಗಿ ನಿಮಗೆ ತೋರಿಸ್ಕೊಡ್ತೀನಿ. ಸ್ವತಃ ನನಗೆ ಕೂಡ, ನಾನು ಒಬ್ಬ ರೈತ ಆಗಿರ್ತೀನಿ, ನನಗೂ ಕೂಡ ಹಣ ಬಂದಿದೆ ಸ್ನೇಹಿತರೆ. ನಾನು ಮೊದಲು ಬೆಳಗ್ಗೆ ಒಂದು ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ಬರ ಪರಿಹಾರದ ಹಣ ಕಳೆದ ತಿಂಗಳು 10ನೇ ತಾರೀಕಿನಿಂದ ಜಮಾ ಮಾಡ್ತಾಯಿದ್ದಾರೆ. ಅಂದರೆ ಕಳೆದ 25 ದಿವಸಗಳಿಂದ ಜಮಾವಣೆ ಮಾಡ್ತಾಯಿದ್ದಾರೆ. ತುಂಬ ಜನ ರೈತರುಗಳ ಖಾತೆಗೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂಥೇಳಿ ನಾನು ಆಲ್ರೆಡಿ ತುಂಬ ವೀಡಿಯೋಗಳು ಮಾಡಿದ್ದೀನಿ. ಆದರೆ ಸ್ನೇಹಿತರೆ, ಇವತ್ತು ತಾರೀಕು 6ನೇ ತಾರೀಕು 8ನೇ ತಿಂಗಳು, ಈ ದಿನದಂದು ನನ್ನ ಖಾತೆಗೆ ಸುಮಾರು 2874 ರೂಪಾಯಿ ಹಣ ಜಮಾವಣೆ ಆಗಿದೆ. ಅದ್ರ ಬಗ್ಗೆ ನಾನು ಇಂಟರ್ನೆಟ್ ಬ್ಯಾಂಕಿಂಗ್ ಮುಖಾಂತರ ನಿಮಗೆ ಹಣ ಸಂದಾಯ ಆಗಿರೋ ಬಗ್ಗೆ ಮಾಹಿತಿನ ಮುಂದೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಅದಕ್ಕಿಂತ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾಯಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದೆ ರೈತರಿಗೆ ಸಂಬಂಧಪಟ್ಟಂತಹ ಇದೇ ಥರದ ಇನ್ಫಾರ್ಮೇಟಿವ್ ವೀಡಿಯೋಗಳ ಮಾತಾಡ್ತೀನಿ. ತಕ್ಷಣ ಅದು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆದ್ದರಿಂದ ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಸ್ನೇಹಿತರೆ, ಬನ್ನಿ ವಿಡಿಯೋನ ಮುಂದುವರ್ಸೋಣ. ಸ್ನೇಹಿತರೆ, ಕಳೆದ ಬಾರಿ ಬರ ಪರಿಹಾರದ 3 ಕಂತುಗಳಲ್ಲಿ ಹಣ ವಿತರಣೆ ಮಾಡ್ತೀವಿ. ಅದರಲ್ಲೂ ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಮಾತ್ರ ಬೆಳೆ ಪರಿಹಾರದ ಹಣ ಕೊಡ್ತೀವಿ ಅಂತೇಳಿ ಮಾನ್ಯ ಕೃಷಿ ಸಚಿವರು ತಿಳಿಸಿದರು. ಅದೇ ರೀತಿ ಕಳೆದ ತಿಂಗಳು ಅಂದರೆ 7ನೇ ತಿಂಗಳು 10ನೇ ತಾರೀಕಿನಿಂದ ಹಣ ಜಮಾವಣೆ ಮಾಡ್ತಾಯಿದ್ದಾರೆ. ತುಂಬ ಜನಗಳ ಖಾತೆಗೆ ಹಣ ಬಂದಿರಲಿಲ್ಲ. ಸ್ನೇಹಿತರೆ, ಇಂದು ತಾರೀಕು 6/8/2024 ಸ್ವತಃ ನನ್ನ ಖಾತೆಗೆ ಕೂಡ ಹಣ ಜಮಾವಣೆ ಆಗಿದೆ. ಸ್ನೇಹಿತರೆ, ನಾನು ಈ ಕುರಿತು ಬೆಳಗ್ಗೆ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೀನಿ. ಸರ್ಕಾರದ ಅಧಿಕೃತ ಪರಿಹಾರದ ವೆಬ್ಸೈಟ್ನಲ್ಲಿ ಹಣ ಜಮಾವಣೆ ಆಗಿರೋ ಬಗ್ಗೆ ಇನ್ನೂ ಕೂಡ ಮಾಹಿತಿ ಲಭ್ಯ ಇರೋದಿಲ್ಲ. ಯಾಕಂದರೆ ಅದು DBT ಮುಖಾಂತರ ಹಣ ಪೇ ಆಗ್ತಿರೋದ್ರಿಂದ ನಿಮಗೆ ಹಣ ಅಪ್ಡೇಟ್ ಆಗಲಿಕ್ಕೆ ಸುಮಾರು 7-8 ಡೇಸ್ ಬೇಕಾಗುತ್ತೆ. ನೀವು ಕೂಡ ಸಣ್ಣ ಮತ್ತು ಅತಿ ಸಣ್ಣ ರೈತರ ವ್ಯಾಪ್ತಿಗೆ ಬರ್ತೀನಿ ಅನ್ನೋದಿದ್ದರೆ, ನಿಮಗೆ 5 ಎಕರೆಗಿಂತ ಕಡಿಮೆ ಜಮೀನನ್ನು ಹೊಂದಿದ್ದ ರೈತರಾಗಿದ್ದರೆ ನಿಮಗೆ ಈ ದಿನ ಹಣ ಸಂದಾಯ ಆಗಿರ್ಬೋದು. ನೀವು ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ನನ್ನ ಖಾತೆಗೆ ಹಣ ಜಮಾವಣೆ ಆಗಿದೆ. ಅದನ್ನು ನಾನು ಮುಂದೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ನೇಹಿತರೆ, ನಾವು ಇಂಟರ್ನೆಟ್ ಬ್ಯಾಂಕಿಂಗ್ನ ಓಪನ್ ಮಾಡಿ ರೆಕಾರ್ಡ್ ಮಾಡಲಿಕ್ಕೆ ಹೋದಾಗ ಅದು ಸೆಕ್ಯೂರಿಟಿ ಪರ್ಪಸ್ಸಿಂದ ವಿಡಿಯೋ ಅದು ಶೋ ಆಗ್ತಾಯಿಲ್ಲ. ಆದ್ದರಿಂದ ನನಗೆ ಬಂದಿರತಕ್ಕಂಥ ಮೆಸೇಜ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡ್ಬೋದು, 6/8/2024 2874 ರೂಪಾಯಿ ನನ್ನ ಖಾತೆಗೆ ಜಮಾವಣೆ ಆಗಿದೆ. ಈ ಹಿಂದೆ ನನಗೆ ಕೇವಲ 1700 ರೂಪಾಯಿ ಅಮೌಂಟು ಜಮಾವಣೆ ಆಗಿತ್ತು. ಇದು ನಂದು 2ನೇ ಕಂತಿನ ಹಣ ಆಗಿರ್ತದೆ. ನನಗೆ ಜನವರಿಯಲ್ಲಿ ಬಂದಂಥ ಅಮೌಂಟು, ಅದು ಬಿಟ್ಟರೆ ಇವಾಗ ಬಂದಿರತಕ್ಕಂಥ ಅಮೌಂಟು ಸ್ನೇಹಿತರೆ. ಹೀಗೆ ಕೆಲ ರೈತರುಗಳಿಗೆ 2 ಕಂತು ಬಂದಿದೆ, ಕೆಲ ರೈತರುಗಳಿಗೆ 3 ಕಂತು ಹಣ ಜಮಾವಣೆ ಆಗಿದೆ. ನಿಮಗೆ ಎಷ್ಟು ಕಂತು ಹಣ ಬಂದಿದೆ ಅನ್ನೋದ್ರ ಈ ಕಾಮೆಂಟ್ ಸೆಕ್ಷನಲ್ಲಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಕೊಡಿ ಸ್ನೇಹಿತರೆ. ನಾನು ಮುಂದೆ ವೀಡಿಯೋ ಮಾಡಬೇಕಾದ್ರೆ ನಿಮಗೆ ಯಾವ ಕಾರಣಕ್ಕೋಸ್ಕರ ನಿಮಗೆ ಕಂತುಗಳು ಮಿಸ್ ಆಗಿದೆ, ಒಂದು ವೇಳೆ 3 ಕಂತುಗಳು ಹಣ ಬಂದಿದ್ದರೆ ಆ ರೈತರುಗಳಿಗೆ ಏನು ಕಾರಣಕ್ಕೋಸ್ಕರ, ಸಣ್ಣ ಮತ್ತು ಅತಿ ಸಣ್ಣ ರೈತರ ಒಂದು ವೇಳೆ ಆ ರೈತರಾಗಿದ್ದರೆ ಫುಲ್ ಅಮೌಂಟ್ ಬಂದಿರುತ್ತೆ, ಎಲ್ಲ ಕಾರಣಗಳನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ಇದಿಷ್ಟು ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಇಲ್ಲಿ ತನಕ ವಿಡಿಯೋ ನೋಡೋಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ ಸ್ನೇಹಿತರೆ.